ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 30ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವು ಸ್ಟ್ರಕ್ಚರ್ಗಳನ್ನು ಕಲಿತು ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ನಾವು ಕಲಿಯುತ್ತಿರುವಂತಹ ಮೊದಲ ಸ್ಟ್ರಕ್ಚರ್ ಹಿ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಆಯ್ತಾ? ಈ ಸ್ಟ್ರಕ್ಚರ್ನಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ಹಿ ಬರ್ತದೆ. ಆಯ್ತಾ? ಹಿ ಬಂದು ವಾಸ್ ಬಂದು ಇವುಗಳಲ್ಲಿ ಒಂದು ಬಂದ್ರೆ ಅವನು ಏನೋ ಒಂದು ಇದ್ದನು ಅಥವಾ ಇದ್ದಿದ್ದನು ಅಥವಾ ಆಗಿದ್ದನು ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಹಿ ಬಂದು ವಾಸ್ ಬಂದು ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ಹಿ ವಾಸ್ ಅ ಕಿಂಗ್, ಅವನು ರಾಜನಾಗಿದ್ದನು. ಹಿ ವಾಸ್ ಅ ಕಿಂಗ್. ನೋಡಿ, ಹಿ ಬಂತು, ವಾಸ್ ಬಂತು, ಆಮೇಲೆ ಅ ಕಿಂಗ್. ಕಿಂಗ್ ಅಂದ್ರೆ ರಾಜ ಅಂತ, ಇದು ನಾಮಪದ. ಆಯ್ತಾ? ಎ ಕಿಂಗ್, ಒಬ್ಬ ರಾಜ. ಆದ್ರೆ ಒಬ್ಬ ಅನ್ನೋದನ್ನು ನಾವು ಕನ್ನಡದಲ್ಲಿ ಕೆಲವೊಮ್ಮೆ ಹೇಳ್ತೇವೆ, ಕೆಲವೊಮ್ಮೆ ಬಿಡ್ತೇವೆ, ಬಟ್ ಇಂಗ್ಲಿಷ್ ನಲ್ಲಿ ಬಳಸಲೇಬೇಕಾಗ್ತದೆ. ಆಯ್ತಾ? ಅವನು ಮುಂಚೆ ಒಬ್ಬ ರಾಜ ಆಗಿದ್ದ, ಈಗ ರಾಜ ಆಗಿಲ್ಲ ಅನ್ನುವ ಅರ್ಥದಲ್ಲಿ. ಅವನು ಆ ನಾಟಕದಲ್ಲಿ ಒಬ್ಬ ರಾಜನಾಗಿದ್ದನು, ಈ ನಾಟಕದಲ್ಲಿ ಒಬ್ಬ ಪ್ರಜೆಯಾಗಿದ್ದಾನೆ. ಈ ರೀತಿ ಹೇಳುವಂಥದ್ದು ಅಂದ್ರೆ ಭೂತಕಾಲದಲ್ಲಿ ಯಾರೋ ಒಬ್ಬ ಏನೋ ಒಂದು ಆಗಿದ್ದ ಅಂತೇಳಿ ಹೇಳುವಂಥದ್ದು. ಆಯ್ತಾ? ಅವನು ರಾಜ ಆಗಿದ್ದನು. ಆಗಿದ್ದನು ಅನ್ನೋದನ್ನು ರಾಜನ ಜೊತೆ ಸೇರಿಸಿ ರಾಜನಾಗಿದ್ದನು ಅಂತ ಹೇಳ್ತಾ ಇದ್ದೇವೆ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಹಿ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ವಾಸ್ ಹಿ ಪಯಸ್ ಅಂದ್ರೆ ಅವನು ಧರ್ಮನಿಷ್ಠನಾಗಿದ್ದನೇ. ವಾಸ್ ಹಿ ಪಯಸ್, ವಾಸ್ ಬಂತು, ಹಿ ಬಂತು, ಪಯಸ್ ಒಂದು ಅಡ್ಜೆಕ್ಟಿವ್ ಬಂತು. ಆಯ್ತಾ? ಈಗ ಪಯಸ್ ಅಂದ್ರೆ ಏನು? ಈಗ ನಮ್ಮಲ್ಲಿ ಹಲವಾರು ಧರ್ಮಗಳು ಇದ್ದಾವೆ ಅಲ್ವಾ? ಒಂದೊಂದು ಧರ್ಮಕ್ಕೂ ಅವುಗಳದ್ದೇ ಆದಂತಹ ನಿಯಮಗಳಿದ್ದಾವೆ ಅಲ್ವಾ? ಯಾರು ಅವರವರ ಧರ್ಮದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಾಲನೆ ಮಾಡ್ತಾರೋ ಅವರಿಗೆ ನಾವು ಧರ್ಮನಿಷ್ಠ ಅಂತೇಳಿ ಹೇಳ್ತೇವೆ. ಇಂಥವರಿಗೆ ಇಂಗ್ಲಿಷ್ನಲ್ಲಿ ಪಯಸ್ ಅಂತೇಳಿ ಹೇಳ್ತೇವೆ. ಯಾರು ಅವರ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೋ ಅವರಿಗೆ ಪಯಸ್ ಅಂತೇಳಿ ಹೇಳ್ತೇವೆ. ಸರಿನಾ? ಸರಿ. ಸೊ ವಾಸ್ ಹಿ ಪಯಸ್ ಅಂದ್ರೆ ಅವನು ಧರ್ಮನಿಷ್ಠನಾಗಿದ್ದನೇ ಪ್ರಶ್ನೆ. ಸರಿನಾ? ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಹಿ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ಹಿ ವಾಸ್ ನಾಟ್ ಡೌನ್ ಸ್ಟೇರ್ಸ್ ಅಂದ್ರೆ ಅವನು ಕೆಳಗಡೆ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ. ಹಿ ಬಂತು, ವಾಸ್ ಬಂತು, ನಾಟ್ ಬಂತು, ಡೌನ್ ಸ್ಟೇರ್ಸ್ ಅಡ್ವರ್ಬ್ ಬಂತು. ಡೌನ್ ಸ್ಟೇರ್ಸ್ ಅಂದ್ರೆ ಕೆಳಗೆ. ಮನೆಯಲ್ಲಿ ಮಹಡಿಗಳಿರ್ತವೆ ಅಲ್ವಾ? ನೀವು ಮೇಲಿನ ಮಹಡಿಯಲ್ಲಿ ಇದ್ದೀರಿ ಅಂತ ಮಾಡಿ, ಕೆಳಗಿನ ಮಹಡಿಯಲ್ಲಿ ಕೆಳಗಡೆ ಅವನು ಇಲ್ಲ ಅಂತೇಳಿ ಹೇಳಲಿಕ್ಕೆ ಅಥವಾ ಇದ್ದಿರಲಿಲ್ಲ ಅಂತೇಳಿ ಹೇಳಲಿಕ್ಕೆ ಹಿ ವಾಸ್ ನಾಟ್ ಡೌನ್ ಸ್ಟೇರ್ಸ್ ಅಂತೇಳಿ ಹೇಳ್ಬೋದು. ಡೌನ್ ಸ್ಟೇರ್ಸ್ ಅಂದ್ರೆ ಕೆಳಗೆ. ಇದನ್ನು ಕೆಳಮಹಡಿ ಅನ್ನುವ ಅರ್ಥ ಇದರಲ್ಲಿ ಬರ್ತದೆ. ಸರಿನಾ? ಸರಿ. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಹಿ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ವಾಸ್ ಹಿ ನಾಟ್ ಅ ಹಂಬಲ್ ಪರ್ಸನ್ ಅಂದ್ರೆ ಅವನು ಒಬ್ಬ ವಿನಮ್ರ ವ್ಯಕ್ತಿ ಆಗಿರಲಿಲ್ಲವೇ ಅಥವಾ ಇದ್ದಿರಲಿಲ್ಲವೇ ಅಥವಾ ಆಗಿದ್ದಿರಲಿಲ್ಲವೇ? ಈ ರೀತಿ. ಆಯ್ತಾ? ವಾಸ್ ಬಂತು, ಹಿ ಬಂತು, ನಾಟ್ ಬಂತು. ಅ ಹಂಬಲ್ ಪರ್ಸನ್. ಪರ್ಸನ್ ಅಂದ್ರೆ ವ್ಯಕ್ತಿ, ಹಂಬಲ್ ಪರ್ಸನ್ ಅಂದ್ರೆ ವಿನಮ್ರ ವ್ಯಕ್ತಿ. ಇಲ್ಲಿ ಪರ್ಸನ್ ಅನ್ನುವಂಥದ್ದು ನಾಮಪದ, ಹಂಬಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್, ಎ ಅನ್ನುವಂಥದ್ದು ಆರ್ಟಿಕಲ್. ಆಯ್ತಾ? ಇವು ಮೂರು ಸೇರಿ ನಮ್ಮ ಸಬ್ಜೆಕ್ಟ್ ಆಗ್ತದೆ. ಅರ್ಥ ಆಯ್ತಾ?
ಸರಿ. ಸೊ ಈ ರೀತಿ ನಾವು ಹಿ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸ್ತೇವೆ. ಆಯ್ತಾ? ಈಗ ಹಿ ಇರುವ ಜಾಗದಲ್ಲಿ ನೀವು ಯಾವುದೇ ಒಬ್ಬ ಹುಡುಗನ ಹೆಸರನ್ನು ಹಾಕಬಹುದು. ಉದಾಹರಣೆಗೆ ರವಿ ವಾಸ್ ಅ ಕಿಂಗ್. ರವಿ ಒಬ್ಬ ರಾಜನಾಗಿದ್ದನು. ಮನೋಜ್ ವಾಸ್ ಅ ಕಿಂಗ್. ಮನೋಜ್ ಆ ನಾಟಕದಲ್ಲಿ ಒಬ್ಬ ರಾಜನಾಗಿದ್ದನು. ಅಂದ್ರೆ ಭೂತಕಾಲದಲ್ಲಿ ಯಾರೋ ಒಬ್ರು ಏನೋ ಒಂದನ್ನು ಆಗಿದ್ರು ಅಂತೇಳಿ ಹೇಳುವಂಥದ್ದು. ಆಯ್ತಾ? ವಾಸ್ ಅನಿಲ್ ಪಯಸ್. ಅಂದ್ರೆ ಅನಿಲ್ ಧರ್ಮನಿಷ್ಠನಾಗಿದ್ದನೇ ಮುಂಚೆ, ಹೋದ ವರ್ಷ ಅಥವಾ ಹೋದ ವಾರ ಅಥವಾ ಮೊನ್ನೆ, ಈ ರೀತಿ ಕಳೆದು ಹೋದ ಕಾಲದ ಬಗ್ಗೆ ವಿಚಾರಿಸ್ತಾ ಇದ್ದೀರಿ. ಆಯ್ತಾ? ಮನೋಜ್ ಅಂತ ತಗೊಂಡ್ರೆ ವಾಸ್ ಮನೋಜ್ ಪಯಸ್. ಮನೋಜ್ ಧರ್ಮನಿಷ್ಠನಾಗಿದ್ದನೇ, ಈ ರೀತಿ. ಇಲ್ಲಿ ಹಿ ಬದಲು ಮಂಜು ವಾಸ್ ನಾಟ್ ಡೌನ್ ಸ್ಟೇರ್ಸ್. ಮಂಜು ಕೆಳಗಡೆ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ. ನಾನು ಆವಾಗ ಹೋಗಿ ನೋಡಿದಾಗ ಮಂಜು ಕೆಳಗೆ ಇರಲಿಲ್ಲ. ಆಯ್ತಾ? ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ. ವಾಸ್ ಸುರೇಶ್ ನಾಟ್ ಅ ಹಂಬಲ್ ಪರ್ಸನ್. ಸುರೇಶ್ ಒಬ್ಬ ವಿನಮ್ರ ವ್ಯಕ್ತಿ ಆಗಿರ್ಲಿಲ್ವೇ? ಅವನು ಮುಂಚೆ ಆಗಿರ್ಲಿಲ್ವೇ? ಏನಾಗಿರ್ಲಿಲ್ವೇ? ಒಬ್ಬ ವಿನಮ್ರ ವ್ಯಕ್ತಿ ಆಗಿರ್ಲಿಲ್ವೇ? ಸೊ ವಾಸ್ ಮಹೇಶ್ ನಾಟ್ ಅ ಹಂಬಲ್ ಪರ್ಸನ್, ಈ ರೀತಿ. ಆಯ್ತಾ? ಸೊ ಹಿ ಇರುವ ಜಾಗದಲ್ಲಿ ನೀವು ಯಾವುದೇ ಒಬ್ಬ ಹುಡುಗನ ಹೆಸರನ್ನು ಕೂಡ ಹಾಕಬಹುದು. ಸರಿನಾ? ನೆಕ್ಸ್ಟ್ ಹಿ ಬದಲು ಶಿ. ಸಬ್ಜೆಕ್ಟ್ನ ಜಾಗದಲ್ಲಿ ಶಿ ಬರುವಂಥದ್ದಷ್ಟೇ. ಶಿ ಬಂದು ವಾಸ್ ಬಂದು ಇವುಗಳಲ್ಲಿ ಒಂದು ಬಂದ್ರೆ ಅವಳು ಏನೋ ಒಂದು ಆಗಿದ್ದಳು ಅಥವಾ ಇದ್ದಳು ಅಥವಾ ಇದ್ದಿದ್ದಳು ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ನಾವು ಗೌರವ ಕೊಟ್ಟು ಮಾತನಾಡುತ್ತಿದ್ರೆ ಇದ್ದಿದ್ದರು, ಇದ್ದರು, ಆಗಿದ್ದರು ಅನ್ನುವ ಅರ್ಥ ಬರ್ತದೆ. ಆಯ್ತಾ? ಇದರ ಬಳಕೆ ಏಕವಚನದಲ್ಲಿ. ಸರಿನಾ? ಬನ್ನಿ ಉದಾಹರಣೆಗಳನ್ನು ನೋಡೋಣ. ಮೊದಲಿಗೆ ಪಾಸಿಟಿವ್ ವಾಕ್ಯ. ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಶಿ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ಶಿ ವಾಸ್ ಪುವರ್. ಅವಳು ಬಡವೆ ಆಗಿದ್ದಳು. ಶಿ ಬಂತು, ವಾಸ್ ಬಂತು, ಪುವರ್ ಅನ್ನುವಂಥ ಎಜೆಕ್ಟಿವ್ ಬಂತು. ಅವಳು ಬಡವೆ ಆಗಿದ್ದಳು. ಆಯ್ತಾ? ಇದು ಪಾಸಿಟಿವ್ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಶಿ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ವಾಸ್ ಶಿ ಟ್ರೆಡಿಷನಲ್. ಅವಳು ಸಂಪ್ರದಾಯಸ್ಥಳು ಆಗಿದ್ದಳೆ. ಪ್ರಶ್ನೆ. ವಾಸ್ ಬಂತು, ಶಿ ಬಂತು, ಟ್ರೆಡಿಷನಲ್. ಆಯ್ತಾ? ಎಜೆಕ್ಟಿವ್ ಬಂತು. ನೆಕ್ಸ್ಟ್ ನಕಾರಾತ್ಮಕ ವಾಕ್ಯ ರಚಿಸಲಿಕ್ಕೆ ಮೊದಲು ಶಿ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಶಿ ವಾಸ್ ನಾಟ್ ನಿಯರ್ ಬೈ ಅಂದ್ರೆ ಅವಳು ಹತ್ತಿರ ಇರಲಿಲ್ಲ ಅಂತ. ಶಿ ಬಂತು, ವಾಸ್ ಬಂತು, ನಾಟ್ ಬಂತು, ನಿಯರ್ ಬೈ ಅಡ್ವರ್ಬ್ ಬಂತು. ಅಂದ್ರೆ ಹತ್ತಿರದಲ್ಲಿ. ಈಗ ಯಾರೋ ಒಬ್ರು ಇದ್ದಾರೆ, ಅವರು ನಮ್ಮ ಹತ್ತಿರದಲ್ಲಿ ಮತ್ತೊಬ್ರು ಇರಲಿಲ್ಲ ಅಂತ ಹೇಳಲಿಕ್ಕೆ ಇದನ್ನು ಬಳಸಬಹುದು. ಶಿ ವಾಸ್ ನಾಟ್ ನಿಯರ್ ಅಂತ ಬಳಸಲಿಕ್ಕಿಲ್ಲ. ಆಯ್ತಾ? ನಿಯರ್ ಅನ್ನುವಂಥದ್ದು ಪ್ರೆಪೋಸಿಷನ್. ಆಯ್ತಾ? ಶಿ ವಾಸ್ ನಾಟ್ ನಿಯರ್ ಮೀ ಅಂತ ಹೇಳ್ಬೋದು. ಅಂದ್ರೆ ನಿಯರ್ ಆದ್ಮೇಲೆ ಒಂದು ಪದ ಬರಬೇಕು. ಹಾಗಾಗಿ ನಿಯರ್ ಅನ್ನು ನಾವು ಇಲ್ಲಿ ಬಳಸೋದಿಲ್ಲ. ಹತ್ತಿರ ಅಂತೇಳಿ ಹೇಳಲಿಕ್ಕೆ ನಿಯರ್ ಬೈ ಅಂತೇಳಿ ಬಳಸ್ತೇವೆ. ಇದರ ಬಗ್ಗೆ ಹೆಚ್ಚು ಈಗ ನೀವು ತಲೆ ಬಿಸಿ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಆಯ್ತಾ? ಶಿ ವಾಸ್ ನಾಟ್ ನಿಯರ್ ಬೈ. ಅವಳು ಹತ್ತಿರ ಇರಲಿಲ್ಲ. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಶಿ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ವಾಸ್ ಶಿ ನಾಟ್ ರಾಂಗ್. ಅವಳು ತಪ್ಪು ಆಗಿರಲಿಲ್ಲವೇ? ಅವಳು ತಪ್ಪಾಗಿರಲಿಲ್ಲವೇ? ವಾಸ್ ಶಿ ನಾಟ್ ರಾಂಗ್. ವಾಸ್ ಬಂತು, ಶಿ ಬಂತು, ನಾಟ್ ಬಂತು, ರಾಂಗ್ ಎಜೆಕ್ಟಿವ್ ಬಂತು. ಅರ್ಥ ಆಯ್ತಾ? ಸೊ ಈ ರೀತಿ ಶಿ ಅನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಇಟ್ಕೊಂಡು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಇನ್ನು ಪುನಃ ಮುಂಚೆ ಹೇಳಿದಾಗೆ ಶಿ ಇರುವ ಜಾಗದಲ್ಲಿ ಯಾವುದೇ ಒಬ್ಬ ಹುಡುಗಿಯ ಹೆಸರನ್ನು ನೀವು ಹಾಕಬಹುದು. ಉದಾಹರಣೆಗೆ ಸಹನಾ ವಾಸ್ ಪುವರ್. ಸಹನಾ ಬಡವೆ ಆಗಿದ್ದಳು. ಸಹನಾ ಮುಂಚೆ ಬಡವೆ ಆಗಿದ್ದಳು, ಈಗ ಅವರ ಹತ್ರ ದುಡ್ಡಿದೆ. ಆಯ್ತಾ? ವಾಸ್ ಮಧುರ ಟ್ರೆಡಿಷನಲ್. ಮಧುರ ಸಂಪ್ರದಾಯಸ್ಥಳು ಆಗಿದ್ದಳೆ ಮುಂಚೆ. ಆಯ್ತಾ?
ವಾಸ್ ಮಧುರ ಟ್ರೆಡಿಷನಲ್? ನೆಕ್ಸ್ಟ್, ಶುಭ ವಾಸ್ ನಾಟ್ ನಿಯರ್ ಬೈ. ಶುಭ ಹತ್ತಿರ ಇರಲಿಲ್ಲ. ವಾಸ್ ವಾಣಿ ನಾಟ್ ರಾಂಗ್? ವಾಣಿ ತಪ್ಪಾಗಿರಲಿಲ್ಲವೇ? ಈ ರೀತಿ. ಸರಿನಾ? ಸರಿ. ನೆಕ್ಸ್ಟ್ ಸ್ಟ್ರಕ್ಚರ್, ಸಬ್ಜೆಕ್ಟ್ನ ಜಾಗದಲ್ಲಿ ಇಟ್ ಬರುವಂಥದ್ದು. ಇಟ್ ಬಂದು, ವಾಸ್ ಬಂದು, ಇವುಗಳಲ್ಲಿ ಒಂದು ಬಂದ್ರೆ ಅದು ಅಥವಾ ಇದು, ಇತ್ತು ಅಥವಾ ಇದ್ದಿತ್ತು ಅಥವಾ ಆಗಿತ್ತು ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ಉದಾಹರಣೆಗಳನ್ನು ನೋಡೋಣ. ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್. ಇಟ್ ವಾಸ್ ಅ ಲಿಟಲ್ ಕ್ಯಾಟ್. ಅದು ಒಂದು ಪುಟ್ಟ ಬೆಕ್ಕು ಆಗಿತ್ತು. ಮನೇಲಿ ಏನೋ ಸೌಂಡ್ ಆಗ್ತಾ ಇದೆ, ಅಡುಗೆ ಮನೇಲಿ ಸೌಂಡ್ ಆಗ್ತಾ ಇದೆ. ನಿಮ್ಮ ಅಮ್ಮ ನಿಮ್ಮ ಹತ್ರ ಹೇಳ್ತಾರೆ, ಒಳಗೆ ಹೋಗಿ ನೋಡ್ಕೊಂಬ ಏನಂತೇಳಿ. ನೀವು ಒಳಗೆ ಹೋಗಿ ನೋಡ್ತೀರಿ, ಅಲ್ಲೊಂದು ಬೆಕ್ಕು ಇರ್ತದೆ, ಆಟ ಆಡ್ತಿರ್ತದೆ, ಅದರಿಂದ ಸೌಂಡ್ ಆಗಿದ್ದು. ನೀವು ಅಮ್ಮನ ಹತ್ರ ಬಂದು ಹೇಳ್ತೀರಿ, ಅದೊಂದು ಪುಟ್ಟ ಬೆಕ್ಕಾಗಿತ್ತು ಅಂತೇಳಿ. ಇಟ್ ವಾಸ್ ಅ ಲಿಟಲ್ ಕ್ಯಾಟ್. ಇಟ್ ಬಂತು, ಇಟ್ ಬಂತು, ವಾಸ್ ಬಂತು, ವಾಸ್ ಬಂತು. ಅ ಲಿಟಲ್ ಕ್ಯಾಟ್. ಕ್ಯಾಟ್ ಅನ್ನುವಂಥದ್ದು ನೌನ್, ಲಿಟಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್, ಎ ಅನ್ನುವಂಥದ್ದು ಆರ್ಟಿಕಲ್. ಸರಿನಾ? ನೆಕ್ಸ್ಟ್, ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಇಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ವಾಸ್ ಇಟ್ ಡಿಫಿಕಲ್ಟ್? ಅದು ಕಷ್ಟ ಆಗಿತ್ತೇ? ವಾಸ್ ಇಟ್ ಡಿಫಿಕಲ್ಟ್? ವಾಸ್ ಬಂತು, ವಾಸ್ ಬಂತು, ಇಟ್ ಬಂತು, ಇಟ್ ಬಂತು, ಡಿಫಿಕಲ್ಟ್ ಅಡ್ಜೆಕ್ಟಿವ್ ಬಂತು. ಅದು ಕಷ್ಟ ಆಗಿತ್ತೇ? ನೆಕ್ಸ್ಟ್, ನಕಾರಾತ್ಮಕ ಮಾಡಲಿಕ್ಕೆ ಇಟ್ ಬರಬೇಕು, ವಾಸ್ ಬರಬೇಕು, ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ಇಟ್ ವಾಸ್ ನಾಟ್ ಬಿಹೈಂಡ್. ಅದು ಹಿಂದೆ ಇದ್ದಿರಲಿಲ್ಲ ಅಥವಾ ಅದು ಹಿಂದೆ ಇರಲಿಲ್ಲ. ಇಟ್ ಇಟ್, ವಾಸ್ ವಾಸ್, ನಾಟ್ ನಾಟ್, ಬಿಹೈಂಡ್ ಅಡ್ವರ್ಬ್. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಇಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ವಾಸ್ ಇಟ್ ನಾಟ್ ನ್ಯೂ? ಅದು ಅಥವಾ ಇದು ಹೊಸತಾಗಿರಲಿಲ್ಲವೇ? ವಾಸ್ ಇಟ್ ನಾಟ್ ನ್ಯೂ? ವಾಸ್ ಬಂತು, ಇಟ್ ಬಂತು, ನಾಟ್ ಬಂತು, ವಾಸ್ ಬಂತು, ಇಟ್ ಬಂತು, ನಾಟ್ ಬಂತು, ನ್ಯೂ ಅಡ್ಜೆಕ್ಟಿವ್ ಬಂತು. ಈ ರೀತಿ. ಸರಿನಾ? ಸೊ ಈ ಎಲ್ಲವೂ ಇಟ್ ಅನ್ನು ಸಬ್ಜೆಕ್ಟ್ ಆಗಿ ಬಳಸ್ತಾ ಇದ್ದಾವೆ. ಅರ್ಥ ಆಯ್ತಾ? ಸರಿ. ಇನ್ನು ನೆಕ್ಸ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು, ವಾಸ್ ಬಂದು, ಇವುಗಳಲ್ಲಿ ಒಂದು ಬಂದ್ರೆ ಏಕವಚನದ ನಾಮಪದ ಇತ್ತು ಅಥವಾ ಇದ್ದಿತ್ತು, ಆಗಿತ್ತು ಅಥವಾ ಇದ್ದನು ಅಥವಾ ಇದ್ದಿದ್ದನು ಅಥವಾ ಆಗಿದ್ದನು ಅಥವಾ ಇದ್ದಳು ಅಥವಾ ಇದ್ದಿದ್ದಳು ಅಥವಾ ಆಗಿದ್ದಳು ಅನ್ನುವ ಅರ್ಥ ಸಿಗ್ತದೆ. ಕೊನೆಯಲ್ಲಿ ಯಾವ್ದು ಬೇಕಾದರೂ ಬರ್ಬೋದು. ಆಯ್ತಾ? ಉದಾಹರಣೆಗಳನ್ನು ನೋಡೋಣ. ಮೊದಲು ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು, ವಾಸ್ ಬರಬೇಕು, ಇವುಗಳಲ್ಲಿ ಒಂದು ಬರಬೇಕು. ದಿಸ್ ಡಾಗ್ ವಾಸ್ ಯಂಗ್. ಈ ನಾಯಿ ಚಿಕ್ಕದಾಗಿತ್ತು. ಅಂದ್ರೆ ಯಂಗ್ ಅಂದ್ರೆ ಚಿಕ್ಕದು, ಅಂದ್ರೆ ವಯಸ್ಸು ಚಿಕ್ಕದು ಅಂತ ಹೇಳಿ. ಆಯ್ತಾ? ದಿಸ್ ಡಾಗ್ ವಾಸ್ ಯಂಗ್. ಈ ನಾಯಿ ಚಿಕ್ಕದಾಗಿತ್ತು. ಇಲ್ಲಿ ನಾಯಿ ಅಂದ್ರೆ ಡಾಗ್, ಇದು ಏಕವಚನ, ಸಿಂಗ್ಯುಲರ್ ನೌನ್ ಆಗ್ತದೆ. ಇಲ್ಲಿ ನಾಯಿ ಜೊತೆ ಇರುವಂತಹ ಪದ ಈ ದಿಸ್. ಸೊ ಇದೆರಡನ್ನು ನಾವು ಸಬ್ಜೆಕ್ಟ್ ಆಗಿ ತಗೊಳ್ಬೇಕು. ಆಯ್ತಾ? ದಿಸ್ ಡಾಗ್ ವಾಸ್ ಯಂಗ್. ಈ ನಾಯಿ ಚಿಕ್ಕದಾಗಿತ್ತು. ನೆಕ್ಸ್ಟ್, ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ವಾಸ್ ಹರ್ ಎಲ್ಡರ್ ಸನ್ ಅಲೈವ್? ಆಕೆಯ ಹಿರಿಯ ಮಗ ಬದುಕಿ ಇದ್ದನೇ? ಬದುಕಿಕೊಂಡು ಇದ್ದನೇ? ಬದುಕಿದ್ದಿದ್ದನೇ? ಈ ರೀತಿ. ಆಕೆ ಹಿರಿಯ ಮಗ ಬದುಕಿದ್ದಿದ್ದನೇ? ಪ್ರಶ್ನೆ. ಆಯ್ತಾ? ಮೊದಲು ವಾಸ್ ಬಂತು, ಆಮೇಲೆ ಹರ್ ಎಲ್ಡರ್ ಸನ್, ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಆಮೇಲೆ ಅಲೈವ್ ಅಡ್ಜೆಕ್ಟಿವ್. ಇಲ್ಲಿ ಸನ್ ಅಂದ್ರೆ ಮಗ. ಆಯ್ತಾ? ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನ. ಆಯ್ತಾ? ಇದರ ಜೊತೆ ಎಲ್ಡರ್ ಅನ್ನುವ ಪದ ಉಂಟು, ಅಡ್ಜೆಕ್ಟಿವ್. ಎಲ್ಡರ್ ಸನ್ ಅಂದ್ರೆ ಹಿರಿಯ ಮಗ. ಬರೀ ಹಿರಿಯ ಮಗ ಅಲ್ಲ, ಆಕೆಯ ಹಿರಿಯ ಮಗ, ಅವಳ ಹಿರಿಯ ಮಗ ಅಥವಾ ಅವರ ಹಿರಿಯ ಮಗ. ಸೊ ಹರ್ ಎಲ್ಡರ್ ಸನ್. ಆದ್ರಿಂದ ಹರ್ ಎಲ್ಡರ್ ಸನ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್. ಹಾಗೂ ಇದು ಒಬ್ಬನೇ ಆಗಿದ್ದರಿಂದ ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ಸಬ್ಜೆಕ್ಟ್. ಅರ್ಥ ಆಯ್ತಾ? ಸರಿ.
ಇನ್ನು ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಾಸ್ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ದ್ಯಾಟ್ ಗ್ರೀನ್ ಪಿಕಲ್ ವಾಸ್ ನಾಟ್ ಸ್ಪೈಸಿ, ಅಂದ್ರೆ ಆ ಹಸಿರು ಉಪ್ಪಿನಕಾಯಿ ಖಾರವಾಗಿರಲಿಲ್ಲ, ಖಾರವಾಗಿ ಇದ್ದಿರಲಿಲ್ಲ, ಖಾರವಾಗಿ ಇರಲಿಲ್ಲ. ನೀವು ಯಾವ ರೀತಿ ಬೇಕಾದರೂ ಅದನ್ನು ಬಳಸಬಹುದು. ಮುಖ್ಯವಾಗಿ ನೀವು ಏನ್ ತಿಳ್ಕೊಳ್ಬೇಕಂದ್ರೆ ವಾಕ್ಯ ಭೂತಕಾಲದಲ್ಲಿದೆ, ವಾಕ್ಯ ಭೂತಕಾಲದಲ್ಲಿದೆ ಅನ್ನೋದು ತಿಳ್ಕೊಳ್ಬೇಕಷ್ಟೇ. ಆಯ್ತಾ? ಸೊ ನೀವು ಒಂದು ಉಪ್ಪಿನಕಾಯಿ ತಿಂದಿದ್ದೀರಿ, ಹಸಿರು ಬಣ್ಣದ್ದು ತಿಂದಾಗಿದೆ, ತಿಂದಾದ್ಮೇಲೆ ಮತ್ತೊಬ್ಬರಿಗೆ ಹೇಳ್ತಾ ಇದ್ದೀರಿ ಆ ಹಸಿರು ಉಪ್ಪಿನಕಾಯಿ ಖಾರ ಇರಲಿಲ್ಲ ಅಂತ ಹೇಳಿ. ಆಯ್ತಾ? ಸೊ ಇಲ್ಲಿ ಪಿಕಲ್ ಅಂದ್ರೆ ಉಪ್ಪಿನಕಾಯಿ. ಇದು ಏಕವಚನನೂ ಆಗ್ಬೋದು, ಬಹುವಚನ ಅಂದ್ರೆ ಕೌಂಟ್ ನಾನ್ ಕೌಂಟ್ ಕೂಡ ಆಗ್ಬೋದು. ಆಯ್ತಾ? ಸೊ ಇದ್ರ ಬಗ್ಗೆ ಹೆಚ್ಚು ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಹಲವಾರು ನಿಯಮಗಳಿದ್ದಾವೆ. ಕೆಲವೊಮ್ಮೆ ಅದು ಕೌಂಟೇಬಲ್ ಆಗ್ತದೆ, ಕೆಲವೊಮ್ಮೆ ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಆಗ್ತದೆ ಯಾವಾಗ ಆಗೋದಿಲ್ಲ ಈ ನಿಯಮವನ್ನು ನೀವು ನೆನ್ಪಿಟ್ಕೊಳ್ತಾ ಹೋದ್ರೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಯ್ತಾ? ಸೊ ಪಿಕಲ್ ಅಂದ್ರೆ ಉಪ್ಪಿನಕಾಯಿ, ಗ್ರೀನ್ ಪಿಕಲ್ ಅಂದ್ರೆ ಹಸಿರು ಉಪ್ಪಿನಕಾಯಿ, ಅಷ್ಟೇ ನೆನ್ಪಿಟ್ಕೊಳ್ಳಿ. ಆಯ್ತಾ? ಇದ್ರ ಜೊತೆ ಒಂದು ಬಂದಿದೆ ಪದ, ಅದು ದ್ಯಾಟ್, ಅದು ಆ ಅಂತ. ಸೊ ನಾವೇನ್ ಮಾತಾಡ್ತಿದ್ದೇವೆ, ಯಾವ್ದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಈ ಒಂದು ವಾಕ್ಯದಲ್ಲಿ? ಆ ಹಸಿರು ಉಪ್ಪಿನಕಾಯಿ ಬಗ್ಗೆ. ಸೊ ಆ ಹಸಿರು ಉಪ್ಪಿನಕಾಯಿ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಅರ್ಥ ಆಯ್ತಾ? ಸರಿ. ಇನ್ನು ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಬರಬೇಕು, ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ ವಾಸ್ ದಿಸ್ ಪಲಾವ್ ನಾಟ್ ಟೇಸ್ಟಿ? ಈ ಪುಲಾವ್ ರುಚಿಯಾಗಿ ಇರಲಿಲ್ಲವೇ, ರುಚಿಯಾಗಿ ಇದ್ದಿರಲಿಲ್ಲವೇ? ಈ ರೀತಿ ನಕಾರಾತ್ಮಕ ಪ್ರಶ್ನೆ. ವಾಸ್ ದಿಸ್ ಪುಲಾವ್ ನಾಟ್ ಟೇಸ್ಟಿ? ಇಲ್ಲಿ ಪುಲಾವ್ ಸಬ್ಜೆಕ್ಟ್, ಇಲ್ಲಿ ಕೂಡ ಕೌಂಟೇಬಲ್ ನಾನ್ ಕೌಂಟೇಬಲ್ ಎಲ್ಲ ಲೆಕ್ಕಕ್ಕೆ ತಗೊಳ್ಬೇಡಿ. ಇಲ್ಲಿ ಪುಲಾವನ್ನು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ, ಇದು ನಾನ್ ಕೌಂಟೇಬಲ್ ಅಲ್ವಾ, ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಪುಲಾವ್, ಈ ಪುಲಾವ್, ಬರೀ ಪುಲಾವ್ ಅಲ್ಲ, ಈ ಪುಲಾವ್, ದಿಸ್ ಪುಲಾವ್, ಹಾಗಾಗಿ ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ವಾಸ್ ದಿಸ್ ಪುಲಾವ್ ನಾಟ್ ಟೇಸ್ಟಿ? ಈ ಪುಲಾವ್ ರುಚಿಯಾಗಿರಲಿಲ್ಲವೇ? ಈ ರೀತಿ ನಕಾರಾತ್ಮಕ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ ನೀವು. ಅರ್ಥ ಆಯ್ತಾ? ಸರಿ. ಸೊ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸುವ ಒಂದು ವಿಧಾನ. ಸರಿನಾ? ಸರಿ, ನಿಮ್ಗೆಲ್ಲ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ತಿಳ್ಕೊಂಡು ಈ ಒಂದು ಎಕ್ಸಸೈಸ್ ಕೊಡ್ತಾ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ನೀವು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬೇಕು. ಮೊದಲು ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಬೇಕು, ಆಮೇಲೆ ಇದರ ಉತ್ತರವನ್ನು ಇನ್ನೊಂದು 5 ಸೆಕೆಂಡ್ ನಲ್ಲಿ ಇದೇ ವಿಡಿಯೋಲಿ ತೋರಿಸ್ತೇನೆ. ತೋರಿಸಿದಾಗ ನೀವು ಹೋಲಿಕೆ ಮಾಡಬೇಕು. ನೀವು ಬರೆದಂತಹ ವಾಕ್ಯಗಳು ಹಾಗೂ ನಾನು ತೋರಿಸುವಂತಹ ವಾಕ್ಯಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೋಡಬೇಕು. ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನೋಡ್ಕೊಳ್ಬೇಕು, ತಿದ್ದುಕೊಳ್ಬೇಕು ಅಷ್ಟೇ. ಸರಿನಾ? ಸರಿ, ಇವಿಷ್ಟು ಉತ್ತರಗಳು. ಆಯ್ತಾ? ಸೊ ನೀವು ಬರೆದಂತಹ ವಾಕ್ಯಗಳು ಹಾಗೂ ಇಲ್ಲಿ ಕಾಣ್ತಿರುವಂತಹ ವಾಕ್ಯಗಳಲ್ಲಿ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಅವೆಲ್ಲವೂ ನೀವು ತಪ್ಪು ಮಾಡಿದಿರಿ ಅಂತ ತಿಳ್ಕೊಳ್ಳಿ, ತಿಳ್ಕೊಂಡು ತಿದ್ದುಕೊಳ್ಳಿ. ಸರಿನಾ?